ಇನ್ನು ನಟ ಧರ್ಮೇಂದ್ರಗೂ ಕೂಡ ಬಂಧನದ ಭೀತಿ ಶುರುವಾಗಿದೆ. ಧರ್ಮೇಂದ್ರ ಅಲಿಯಾಸ್ ಧರ್ಮ ನಾಪತ್ತೆಯಾಗಿರುವ ಧರ್ಮನಿಗಾಗಿ ಪೊಲೀಸರು ಕೂಡ ಶೋಧ ಮಾಡ್ತಾ ಇದ್ದಾರೆ. ಈಗ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ರೀತಿಯಲ್ಲಿ ವಾಯ್ಸ್ ತೆಗೆದು ನಾನು ಡಿ.ಕೆ. ಸುರೇಶ್ ಮಾತಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ವನಿತಾ ಜೊತೆಗೆ ಮಾತಾಡಿದ್ದಂತಹ ಧರ್ಮ. ಅವ್ರ ಮೇಲೆ ಆರೋಪ ಇದೆ. ನೋಟಿಸ್ ಕೊಡೋದಕ್ಕೆ ಪೊಲೀಸರಿಗೆ ಸಿಗ್ತಾ ಇಲ್ಲ ಧರ್ಮ. ಚಂದ್ರ ಲೇಔಟ್ ಪೊಲೀಸರು ಕೂಡ ಈಗ ಹುಡುಕಾಟ ನಡೆಸ್ತಾ ಇದ್ದಾರೆ. ಟಿವಿ9 ಜೊತೆಗೆ ಮಾತನಾಡಿದ್ದಂತಹ ಧರ್ಮ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಪರಿಚಯ ಇತ್ತು ಅಷ್ಟೇ, ಬಟ್ ಒಂದೆರಡು ಸತಿ ಫೋನಲ್ಲಿ ಮಾತಾಡಿದ್ವಿ ಹೌದು, ಬಟ್ ನನಗೂ ಈ ವಂಚನೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ರು. ಆದರೆ ಪೊಲೀಸರ ಕೈಗೆ ಯಾಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಸಹಜವಾಗಿ ಈ ಪ್ರಕರಣದಲ್ಲಿ ಈಗ ಅವರು ಕೂಡ ಆರೋಪಿಯಾಗಿದ್ದಾರೆ. A1 ಐಶ್ವರ್ಯ ಆದರೆ A2 ಹರೀಶ್, ಜೊತೆಗೆ A3 ಈಗ ಧರ್ಮ. ಹಾಗಾಗಿ ಧರ್ಮನಿಗೂ ಕೂಡ ಈಗ ಸಂಕಷ್ಟ ಶುರುವಾಗಿದೆ. ಪೊಲೀಸರು ನೋಟಿಸ್ ಕೊಡೋಣ ಅಂಥೇಳಿ ಸಿಗ್ತಾ ಇಲ್ಲ. ಬಟ್ ಯಾವುದೇ ಕ್ಷಣದಲ್ಲಾದರೂ ಅವರಿಗೆ ನೋಟಿಸ್ ಕೊಡ್ತಾರೆ, ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಆ ಟೈಮ್ನಲ್ಲಿ ಬಹುಶಃ ಅರೆಸ್ಟ್ ಆದರೂ ಕೂಡ ಅಚ್ಚರಿ ಇಲ್ಲ. ಐಶ್ವರ್ಯ ವಂಚನೆಯ ಸುಳಿ ಒಂದೊಂದಾಗಿ ಈಗ ಬಯಲಾಗ್ತಾ ಇದೆ. ವನಿತಾ ಜೊತೆಗೆ ವನಿತಾ ರೀತಿ ನಟ ಧರ್ಮನಿಗೂ ಕೂಡ ಕರೆ ಮಾಡಿಸಿದ್ಲಂತೆ ಈ ಐಶ್ವರ್ಯ. ಬೇರೊಬ್ಬರಿಂದ ಡಿ.ಕೆ. ಸುರೇಶ್ ಅಂಥೇಳಿ ಈಕೆ ಕರೆ ಮಾಡಿಸಿದ್ರು ಧರ್ಮನಿಂದ. ಧರ್ಮೇಂದ್ರಗೂ ಕೂಡ ಐಶ್ವರ್ಯ ಆವಾಜ್ ಹಾಕಿದ್ರು ಅನ್ನುವಂಥದ್ದು ಈಗಿರುವಂಥ ವಿಚಾರ. ಪೊಲೀಸರಿಂದಲೇ ಧರ್ಮನಿಗೆ ಕರೆ ಮಾಡಿಸಿದಾರಂತೆ. ವನಿತಾ ಬಳಿ ಧರ್ಮ ಮಾತಾಡಿರುವಂಥ ಆಡಿಯೋ ಕೂಡ ಸಿಕ್ಕಿದೆ. ಈಗ ಈ ಒಂದು ಸ್ಫೋಟಕ ವಿಚಾರ ಏನಿದೆಯಲ್ಲ, ದೂರವಾಣಿ ಸಂಭಾಷಣೆ ಟಿವಿ9ಗೂ ಕೂಡ ಲಭ್ಯವಾಗಿದೆ. ಬನ್ನಿ ಏನ್ ಮಾತಾಡಿದ್ದಾರೆ ನೋಡೋಣ. ಗಂಡದ್ದು ಸ್ಟೇಟಸ್ ಏನ್ ಆರಾಮಾಗಿದ್ದಾರೆ, ಹುಡುಗರೆಲ್ಲ ಕಳಿಸ್ತಾ ಇದ್ದೀನಿ, ಊಟ ಬಡಿಸ್ತಾ ಇದ್ದಾಳೆ, ಆರಾಮಾಗಿ ಇದ್ದಾಳೆ, ಏನ್ ಮಾಡ್ತಿದ್ದಾಳೆ, ಹೊರ ಹೆಂಗೆ ರಿಸೀವ್ ಮಾಡ್ಕೊಂಡ್ರ, ಇದೇ ಯೋಚನೆ ಇದೀನಿ ಹೊರ್ತು ನಾನ್ ದೇವರಾಣೆಗೂ ನನ್ಗೇನು ಗೊತ್ತಿಲ್ಲ. ನನಗೆ ಇನ್ನು ನಿಮ್ಗೆ ದುಡ್ಡು ಬಂದಿಲ್ಲ ಅನ್ನೋದು ಇವತ್ತೇ ಗೊತ್ತಾಗಿತ್ತು ನನಗೆ ಫೋನ್ ಬಂದ್ಮೇಲೆ. ಇಲ್ಲ, ನನಗೆ ಜುಲೈ ತನಕ ಟೈಮ್ ತಗೊಂಡ್ಲು, ಜುಲೈ ಆದ್ಮೇಲೆ ಸೆಪ್ಟೆಂಬರ್ ತನಕ ಟೈಮ್ ತಗೊಂಡ್ಲು, ಗಣೇಶ ಹಬ್ಬ ಆದ್ಮೇಲೆ ಕೊಡ್ತೀನಿ ಅಂತ. ನಿಮ್ಗೂ ಗೊತ್ತಿದೆ ಅವಳು ನನಗೆ ಎಷ್ಟು ದುಡ್ಡು ಕೊಡ್ಬೇಕು, ಏನ್ ಮೋಸ ಮಾಡಿದಾಳೆ ಅಂತ. ನಿಮ್ಗೆಲ್ಲ ನಾನು ಹೇಳಿದೀನ ಇಲ್ವಾ? ಹೌದಪ್ಪ, ನಿಮ್ಗೆ ಕೊಡ್ಬೇಕು ಗೊತ್ತು, ನಾನು ಮಾತಾಡ್ತೀನಿ, ನಾನೇ ಸಾಕ್ಷಿ ಇದ್ದೀನಿ. ಮನೆ ಹತ್ರ ಬಂದು ಎಷ್ಟೆಷ್ಟು ಅವ್ಳಿಗೆ ಇದು ಯಾವ್ದದು ಅಣ್ಣಮ್ಮಗೆ ನಂಬ್ಕೊಂಡು ಎಷ್ಟೆಷ್ಟು ಜ್ಯುವೆಲ್ಸ್ ಕೊಟ್ಟಿದ್ರ, ಏನೇನೋ ಕೊಟ್ಟಿದ್ರ. ಮುಂಚೆ ಬಿಸ್ನೆಸ್ ಡಿ.ಕೆ. ಸುರೇಶ್ಗೆ ಈಗ ಎಲೆಕ್ಷನ್ಸ್ ಇದೆ, ಹಂಗಿದೆ ಹಿಂಗಿದೆ ಅಂತ ತಗೊಂಡಿದ್ದು ಏನೇನೋ ತಗೊಂಡೋಳು, ಅದಂತೂ ನಿಜ ಬಿಡಿ. ನೀವು ತುಂಬಾ ಕೊಟ್ರಿ ಬಿಡಿ. ನೀವು ಫೋನ್ ಮಾಡ್ಬಿಟ್ಟು ಸುರೇಶ್ ಅನ್ನ ನೆಪದಲ್ಲಿ ಅವ್ರಿಗೆ ಫೋನ್ ಮಾಡಿಸ್ಬಿಟ್ಟು ಟೈಮ್ ಕೊಡು, ಎಲೆಕ್ಷನ್ ಮುಗಿಲಿ ಅಂತೆಲ್ಲ ಹೇಳ್ಸಿದಾಳೆ ಇಲ್ವಾ? ಟೈಮ್ ಕೊಡು ಅಂತ ಹೇಳಿದ್ ನಿಜ, ಟೈಮ್ ತಗೋ ಅಂತ ಹೇಳಿದ್ದು ನಿಜ. ಅದನ್ನ ಹೇಳಿ ಸರ್, ನಾನ್ ಕೇಳ್ತಿರೋದ್ ಏನ್ ಗೊತ್ತಾ ಧರ್ಮ, ಅವಳು ಏನ್ ಮಾಡ್ತಿದ್ದಾಳೆ ಹೇಳ್ತೀನಿ ಬಿಡಿ. ಅದಕ್ಕೆ ನೀವು ಈ ತರ ಹೇಳಿ ವನಿತಾ ಅವ್ರೆ. ಸರ್ ನಿಮ್ ಮನೆಗ್ ಬಂದ್ ಕೂತ್ಕೊಂಡು 24 ಗಂಟೆ ಕೂತ್ಕೊಂಡು ನಾನು ನಿಂತ್ಕೊಂತೀನಿ. ನಾವೇ ಅನ್ಯಾಯವಾಗಿದೆ, ನಮ್ಗೆ ಗೊತ್ತಿಲ್ಲ, ಇದು ಈ ತರ ಮಾಡಿದ ಕಚಡ, ನಮ್ಗೆ ಪೊಲೀಸ್ ಸ್ಟೇಷನ್ ಇಂದೆಲ್ಲ ಫೋನ್ ಮಾಡ್ಸೋದು ಇದೆಲ್ಲ. ನಿಮ್ ದುಡ್ಡು ಬಂತಾ? ನಮ್ ತಾಯಣಿ ಬರೋದಲ್ಲ, ಎಂತೆಂತ ಮಾತಂದಿರಲ್ಲ ಕೇಳಿಸ್ತೀನಿ ನಿಮ್ಗೆ. ಏನಲ್ಲಿ ಏನ ಮಾಡ್ತೀಯ, ತಾಕತ್ತಿದ್ಯಾನ, ಬರ ಮನೆಗೆ, ಏನ್ ಮಾತು ಹೋಗೋ ಬರೋ ಅಂತ ಅನ್ಸ್ಕೊಂಡ್ ನಾವು. ಏನ್ ಅವಳಗ್ ಬ್ಯಾಕಪ್ ಏನಿದೆ ಧರ್ಮ? ನಮ್ ತಾಯಣಗೂ ಇವತ್ಗೂ ನೀವೇ ಹೇಳ್ಬೇಕು. ನಿಮ್ಗೆ ಯಾವಾಗಿಂದ ಪರಿಚಯ ನಿಮಗ್ ಗೊತ್ತು. ನನಗೆ ನೋಡಿ, ನೀವ್ ಬಂದು ಒಂದಿನ ಹೊಗಳಿದ್ರಿ ಗೊತ್ತಾ, ಧರ್ಮ ಇದು ಕೇಪಬಲ್ ಅಂತ. ಅವತ್ತಿಂದಾನೇ ನಾನ್ ಫುಲ್ ಸುಮ್ನೆ ಇರಿ. ನೀವು ಫಸ್ಟ್ ನನಗ್ ಫೋನ್ ಮಾಡ್ಬಿಟ್ಟು ಅವಳ ಜೊತೆ ಎಲ್ಲಾ ಶೂಟಿಂಗ್ ಗೀಟಿಂಗ್ ಎಲ್ಲ ಚೆನ್ನಾಗಿ ಓಡಾಡ್ಬಿಟ್ಟು ನನ್ನ ಹತ್ರ ಬಂದ್ಬಿಟ್ಟು ಗೋಲ್ಡ್ ತಗೊಂಡ್ಬಿಟ್ಟು ಕಾರು ಅವಳದು ಎಲ್ಲ ಓಡಿಸ್ಬಿಟ್ಟು ನೀವೇನಂದ್ರಿ? ಅಲ್ಲ ಈಗ ಕೇಳಿ ಧರ್ಮ, ಒಂದ್ ನಿಮಿಷ ನಾನೇನಂತಿರೋದು, ನೀವು ನಾನು ಬಿಟ್ಬಿಡಿ ಇವಾಗ, ಅದು ಮಾತಲ್ಲ. ಈಗ ಮಾತಿಷ್ಟೇ, ನಿಮಗ್ ಅವಳಿಂದ ಅನ್ಯಾಯ ಆಗಿದ್ಯಾ ಇಲ್ವಾ? ಆಗಿಲ್ದೇ ಇದ್ರೆ ಬಿಡ್ತಿದ್ದೀನ? ಅಲ್ಲ, ಪಾಯಿಂಟ್ ಅನ್ಯಾಯ ಆಗಿದೆ ತಾನೆ. ಹೌದು, ಅದೇ ತರ ನನಗೂ ಅನ್ಯಾಯ ಆಗಿದೆ ತಾನೆ. ಹೀಗೆ ವನಿತಾ ಮತ್ತೆ ಧರ್ಮ ನಡುವಿನ ಈ ಕಾನ್ವರ್ಸೇಷನ್ ಕೇಳಿದ್ರೆ, ಧರ್ಮನಿಗೂ ಕೂಡ ಈ ಐಶ್ವರ್ಯದಿಂದ ತೊಂದರೆ ಆಗಿದೆ, ವನಿತನಿಗೂ ಕೂಡ ವಂಚನೆ ಆಗಿದೆ ಅನ್ನುವಂಥದ್ದನ್ನ ಇಬ್ರು ಕೂಡ ಈಗ ಹಂಚ್ಕೊಳ್ತಾ ಇದ್ದಾರೆ. ನೀನು ನನಗೆ ಪರಿಚಯ ಮಾಡಿಸ್ಕೊಟ್ಟೆ, ನಾನು ನಿನಗೆ ಪರಿಚಯ ಮಾಡಿಸ್ಕೊಟ್ಟೆ ಅನ್ನುವಂಥದ್ರ ಬಗ್ಗೆನೇ ಇವರಿಬ್ಬರು ನಡುವಿನ ಕಾನ್ವರ್ಸೇಷನ್ ಆಗ್ತಾ ಇದೆ.